ಮೊದಲನೇ ಕ್ವಶನ್ ನೋಡೋದಾದರೆ, ಸಾಮಾನ್ಯಶತ 1524ರಲ್ಲಿ ಗೋವಾದ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದ ಪೋರ್ಚುಗೀಸ್ ಅಂತ ಕರೀತಾರೆ. ಯಾರು? ಸಾಮಾನ್ಯಶತ 1524ರಲ್ಲಿ ಗೋವಾದ ವೈಸ್ರಾಯ್ ಆಗಿ ಭಾರತಕ್ಕೆ ಬಂದ ಪೋರ್ಚುಗೀಸ್ ವಾಸ್ಕೋಡಿಗಾಮನ, ಇಲ್ಲ ಅಲ್ಬುಕರ್ಕ, ಫ್ರಾನ್ಸಿಸ್ಕೋ ಅಲ್ಮೆಡಾನ, ಇಲ್ಲ ಎಡ್ವರ್ಡ್ ಸ್ಪೆನ್ಸರ್. ಯಾರು? 1524ರಲ್ಲಿ ಗೋವಾಕ್ಕೆ ವೈಸ್ರಾಯ್ ಆಗಿ ಬಂದ ಪೋರ್ಚುಗೀಸ್ ವಾಸ್ಕೋಡಿ ಗಾಮ. ಭಾರತಕ್ಕೆ ಜಲಮಾರ್ಗವನ್ನು ಕಂಡಿಡ್ದವನು ಯಾರು ಹೇಳಿ? ವಾಸ್ಕೋಡಿ ಗಾಮ ಆಗಿದ್ದಾನೆ ಅಲ್ವಾ. ಮುಂದಿನ ಕ್ವಶನ್ ನೋಡೋದಾದರೆ, ಇವರನ್ನು ಧರ್ಮ ಸುಧಾರಣೆಯ ಉಷಾತಾರೆ ಎನ್ನುವರು. ಯಾರನ್ನ ಧರ್ಮ ಸುಧಾರಣೆಯ ಉಷಾತಾರೆ ಅಂತ ಕರೀತಾರೆ? 10ನೇ ಪೋಪ್ ಲಿಯೋನ, ಇಲ್ಲ ಜಾನ್ ವೈಕ್ಲಿಪ, ಇಲ್ಲ ಮಾರ್ಟಿನ್ ಲೂಥರ, ಇಲ್ಲ ಉಲ್ಡ್ ರಿಚ್ ಜುವಿಂಗ್ಲಿನ ಕರೀತಾರೆ. ಯಾರು ಕರೀತಾರೆ? ಧರ್ಮ ಸುಧಾರಣೆಯ ಪ್ರವರ್ತಕರು ಅಂತ ಜಾನ್ ವೈಕ್ಲಿಪ್ ಅವ್ರನ್ನ ಧರ್ಮ ಸುಧಾರಣೆಯ ಉಷಾತಾರೆ ಅಂತ ಕರೀತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಎಡ್ವರ್ಡ್ ಸ್ಪೆನ್ಸರ್ ಅವರ ಕೃತಿಯನ್ನು ಗುರುತಿಸಿರಿ ಅಂತ ಇದೆ. ಯಾವುದು? ಎಡ್ವರ್ಡ್ ಸ್ಪೆನ್ಸರ್ ಅವರ ಕೃತಿ ಪೆರಿ ಕ್ವಿನಾ, ಇಲ್ಲ ಡಾನ್ ಕಿಚೋಟಾ, ಇಲ್ಲ ಪ್ರೈಸ್ ಅಂಡ್ ಫಾಲಿನಾ, ಇಲ್ಲ ದಿ ಹಿಸ್ಟರಿ ಆಫ್ ಫ್ಲಾರೆನ್ಸ್. ಯಾವುದು? ಈ ಫೆರಿ ಕ್ವಿನಿ ಎಡ್ವರ್ಡ್ ಸ್ಪೆನ್ಸರ್ ಅವರ ಕೃತಿ. ಮುಂದಿನ ಕ್ವಶನ್ ನೋಡೋದಾದರೆ, ಕೆಳಕಂಡವರುಗಳಲ್ಲಿ ಮಾನವತಾವಾದದ ಪಿತಾಮಹ ಎಂದು ಪ್ರಸಿದ್ಧರಾದವರನ್ನು ಗುರುತಿಸಿರಿ. ಯಾರು ಮಾನವತಾವಾದದ ಪಿತಾಮಹ ಅಂತ ಪ್ರಸಿದ್ಧರಾಗಿದ್ದಾರೆ? ಪೆಟ್ರಾರ್ಕ, ಇಲ್ಲ ಡಾಂಟೆನ, ಇಲ್ಲ ಸಿಸಿರೋನ, ಇಲ್ಲ ಬೊಕೇಶಿಯೋನ. ಯಾರು ಮಾನವತಾವಾದದ ಪಿತಾಮಹ ಅಂತ ಪ್ರಸಿದ್ಧರಾಗಿದ್ದವರು? ಪೆಟ್ರಾರ್ಕ್ ಮಾನವತಾವಾದದ ಪಿತಾಮಹ. ಮುಂದಿನ ಕ್ವಶನ್ ನೋಡೋದಾದರೆ, ಫರ್ಡಿನೆಂಡ್ ಮೆಗಲನ್ ಮರಣದ ನಂತರ ವಿಕ್ಟೋರಿಯಾ ಹಡಗಿನ ನಾಯಕತ್ವ ವಹಿಸಿ ಪ್ರಯಾಣವನ್ನು ಮುಂದುವರಿಸಿದವರು ಅಂತ ಇದೆ. ಯಾರು? ಫರ್ಡಿನೆಂಡ್ ಮೆಗಲನ ಸಾವಿನ ನಂತರ ವಿಕ್ಟೋರಿಯಾ ಹಡಗನ್ನು ನಾಯಕತ್ವ ಮಾಡಿಕೊಂಡು ಪ್ರಯಾಣ ಮಾಡಿದವರು? ಫ್ರಾನ್ಸಿಸ್ಕೋ ಫಿಸಿರೋನ, ಇಲ್ಲ ಜಾಕ್ಸ್ ಕಾರ್ಟಿಯರ, ಇಲ್ಲ ಅರ್ನಾಡೋ ಕಾರ್ಟೇಜಾ, ಇಲ್ಲ ಜಾನ್ ಸೆಬಾಸ್ಟಿಯನ್ ಎಲ್ಕನೋನು. ಯಾರು? ಜಾನ್ ಸೆಬಾಸ್ಟಿಯನ್ ಎಲ್ಕನೋ ಆಗಿದ್ದಾನೆ. ಮುಂದಿನ ಕ್ವಶನ್ ನೋಡೋದಾದರೆ, ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಹೊಂದುವ ಸರಿಯಾದ ಆಯ್ಕೆಯನ್ನು ಬರೆಯಿರಿ ಅಂತ ಇದೆ. ರೋಜರ್ ಬೇಕನ್ ಅವ್ರದ್ದು ಮದ್ದಿನ ಪುಡಿಯ ಉಪಯೋಗ ಆದರೆ, ಜಾಕೋಬ್ ನ್ಯೂಫರ್ದು ಯಾವುದು? ರೋಜರ್ ಬೇಕನ್ದು ಮದ್ದಿನ ಪುಡಿಯ ಉಪಯೋಗ ಆದರೆ ಜಾಕೋಬ್ ನ್ಯೂಫರ್ದು ಯಾವುದು? ಫ್ಲೈಯಿಂಗ್ ಮಿಷಿನಾ, ಇಲ್ಲ ಪ್ರಿಂಟಿಂಗ್ ಮಿಷಿನಾ, ಇಲ್ಲ ಸಿಜರಿಯನ್
ಶಸ್ತ್ರ ಚಿಕಿತ್ಸೆನಾ ಇಲ್ಲ ಟೆಲಿಸ್ಕೋಪ? ಯಾವುದು? ಸಿಜೇರಿಯನ್ ಚಿಕಿತ್ಸೆ ಈ ಜಾಕೋಬೋ ನೂಫರ್ದು ಆಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಇದೆ. ಯಾವುದು ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿ? ಆ್ಯಡ್ಸನ್ ಕೆನಡಾ ಅಂತ ಇದೆ, ಆರ್ನಾಡೋ ಕಾರ್ಡೇಜ್ ಮೆಕ್ಸಿಕೋ ಅಂತ ಇದೆ, ಜಾನ್ ಕೆಬೋಟ್ ನ್ಯೂ ಫೌಂಡ್ಲ್ಯಾಂಡ್ ಅಂತ ಇದೆ, ಟಾಸ್ಮನ್ ರಾಕಿ ಪರ್ವತ ಅಂತ ಇದೆ. ಯಾವುದು ಇದರಲ್ಲಿ ತಪ್ಪಾದದ್ದು? ಟಾಸ್ಮನ್ ರಾಕಿ ಪರ್ವತಗಳು, ಇದು ತಪ್ಪಾಗಿದೆ. ಇನ್ನು ಮಿಕ್ಕವು ಆ್ಯಡ್ಸನ್ ಕೆನಡಾ ಸರಿಯಾಗಿದೆ, ಆರ್ನಾಡೋ ಕಾರ್ಟೇಜ್ ಮೆಕ್ಸಿಕೋ ಇದು ಕೂಡ ಸರಿಯಾಗಿದೆ, ಜಾನ್ ಕೆಬೋಟೋ ನ್ಯೂ ಫೌಂಡ್ಲ್ಯಾಂಡ್ ಇದು ಕೂಡ ಸರಿಯಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಹೇಳಿಕೆ ಎ ಅನಿಬೆಸೆಂಟ್ ರನ್ನು ಶ್ವೇತ ಸರಸ್ವತಿ ಎಂದು ಕರೆಯುವರು. ಪ್ರತಿಪಾದನೆ ನೋಡೋದಾದರೆ, ಅನಿಬೆಸೆಂಟರು ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದರು ಅಂತ ಇದೆ. ಮೊದಲನೇ ಆಪ್ಷನ್ ನೋಡೋದಾದರೆ ಎ ಮತ್ತು ಆರ್ ಎರಡು ಸರಿ ಮತ್ತು ಆರ್ ಎನ ಸರಿಯಾದ ವಿವರಣೆಯಾಗಿದೆ ಅಂತ ಇದೆ. ಎರಡನೇ ಆಪ್ಷನ್ ನೋಡೋದಾದರೆ ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎನ ಸರಿಯಾದ ವಿವರಣೆಯಾಗಿಲ್ಲ ಅಂತ ಇದೆ. ಎ ಸರಿ ಆದರೆ ಆರ್ ತಪ್ಪು ಅಂತ ಇದೆ. ನಾಲ್ಕನೇ ಆಪ್ಷನ್ ನೋಡೋದಾದರೆ ಆರ್ ಸರಿ ಆದರೆ ಎ ತಪ್ಪು ಅಂತ ಇದೆ. ಯಾವುದು ಇದಕ್ಕೆ ಸರಿಯಾದ ಆನ್ಸರ್? ಮೊದಲನೇ ಆಪ್ಷನ್ ಆಗಿದೆ. ಎ ಆರ್ ಎರಡೂ ಸರಿ, ಆರ್ ಎನ ಸರಿಯಾದ ವಿವರಣೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹೇಳಿಕೆ ನೋಡಿ, ಅನಿಬೆಸೆಂಟರನ್ನು ಶ್ವೇತ ಸರಸ್ವತಿ ಅಂತ ಕರಿತಾ ಇದ್ರು. ಏನಂತ ಕರಿತಿದ್ರು ಅನಿಬೆಸೆಂಟ್ ಅವರ? ಶ್ವೇತ ಸರಸ್ವತಿ ಅಂತ ಕರಿತಾ ಇದ್ರು. ಅನಿಬೆಸೆಂಟರು ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಅನುವಾದ ಕೂಡ ಮಾಡಿದ್ರು. ಮುಂದಿನ ಕ್ವಶನ್ ನೋಡೋದಾದರೆ, ಮಹಾಪುರುಷರು ಇಂದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಎಂದವರು ಯಾರು ಅಂತ. ಮಹಾಪುರುಷರು ಇಂದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಅಂತ ಹೇಳಿದವರು ಯಾರು? ಥಾಮಸ್ ಕಾರ್ಲೈಲ್ ಅವ್ರು ಹೇಳಿದ್ರಾ? ಇಲ್ಲ. ವಿಲ್ ಡುರೆಂಟ್ ಹೇಳಿದ್ರಾ? ಇಲ್ಲ. ಆರ್ನಾಲ್ಡ್ ಟಾಯ್ನಬಿ ಹೇಳಿದ್ರಾ? ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ರಾ? ಯಾರು ಹೇಳಿದ್ದಾರೆ? ಥಾಮಸ್ ಕಾರ್ಲೈಲ್ ರವರು ಮಹಾಪುರುಷರು ಇಂದಿಲ್ಲ, ಆದರೆ ಪ್ರಪಂಚದ ಇತಿಹಾಸ ಮತ್ತು ಮಹಾನ್ ಪುರುಷರ ಆತ್ಮಚರಿತ್ರೆಗಳು ಮಾತ್ರ ಇನ್ನೂ ಉಳಿದಿವೆ ಅಂತ ಹೇಳ್ತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಮೊದಲೆರಡು ಪದಗಳಿಗಿರುವ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ
ಪದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಇದೆ. ಲಿಯೋ ಟಾಲ್ಸ್ಟಾಯ್ ಅನ್ನ ಕರೆನಿನ ಆದರೆ ಮೆಕ್ಸಿಕೋ ಗಾರ್ಕಿ ಅವ್ರದ್ದು. ಯಾವುದಾಗಿರ್ಬೋದು? ಫಾದರ್ ಅಂಡ್ ಸನ್ನ, ಇಲ್ಲ ವಾರ್ ಅಂಡ್ ಪೀಸಾ, ಇಲ್ಲ ಮದರ್ಲ್ಯಾಂಡ್ ಚಿಲ್ಡ್ರನ್ ಆಫ್ ದಿ ಸನ್ನ, ಇಲ್ಲ ಪೂರ್ ಫೋಕಾ. ಯಾವುದು? ಮೆಕ್ಸಿಕೋ ಗಾರ್ಕಿ ಅವ್ರದ್ದು ಮದರ್ ಅಂಡ್ ಚಿಲ್ಡ್ರನ್ ಆಫ್ ದಿ ಸನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ.